ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಪರೇಷನ್ ಅಸೋಸಿಯೇಟ್, ಅದು US ಬೇಸ್ಡ್ ಆಗಿರೋಂಥ ಕಂಪ್ನಿಯಲ್ಲಿ ನಡೀತಿರೋಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಅದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಹಾಗೆ ಫುಲ್ ಟೈಮ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಪಾರ್ಟ್ ಟೈಮ್ ವರ್ಕ್ ಅವೈಲಬಲ್ ಇಲ್ಲ. ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಜೊತೆಗೆ ಯಾರಿಗೆಲ್ಲ ವರ್ಕ್ ಫ್ರಮ್ ಆಫೀಸ್ ಹೈಯರಿಂಗ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ, ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಸ್ನ ನಾನು ಅದ್ರ ಬಗ್ಗೆ ಕೂಡ ಮಾಡ್ತಾ ಹಾಕ್ತೀನಿ. ಈ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲೇ ಈ ಪೋಸ್ಟ್ ಆಗಿರೋವಂಥದ್ದು. ಅಂಬರ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ಸ್ನ ನಡೆಸ್ತಾ ಇದ್ದಾರೆ. ಪೋಸ್ಟ್ ಬಂದು ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇರೋವಂಥದ್ದು. ಇದು ಕಂಪ್ಲೀಟ್ಲಿ US ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಹಾಗೆ ನಿಮಗೆ ಶಿಫ್ಟ್ ಕೂಡ US ಬೇಸ್ಡ್ ಶಿಫ್ಟ್ಸ್ ಇರುತ್ತೆ. ಇನ್ನು ಇಂಡಿಯಾದಲ್ಲಿ ಜಸ್ಟ್ 5 ಡೇಸ್ ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ ಆಗಿರುವಂಥದ್ದು. ಸೊ ಆ್ಯಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇನ್ನೂ ಅಪ್ಲಿಕೇಶನ್ಸ್ನ ತೊಗೊತಾ ಇದ್ದಾರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ದ ಹಾಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ನಾನು ನಿಮ್ಗೆ ಹೇಳಿದಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ರಿಮೋಟ್ ಜಾಬ್ ಇಲ್ಲಿ ನಿಮಗೆ ಸಿಗ್ತಾ ಇರೋವಂಥದ್ದು. ಹಾಗೆ ಫುಲ್ ಟೈಮು, ಯಾವುದೇ ರೀತಿ ಪಾರ್ಟ್ ಟೈಮ್ ಆಪರ್ಚುನಿಟಿ ಇಲ್ಲಿ ಇರೋದಿಲ್ಲ. ಇನ್ನು ಕೆಲಸದ ಬಗ್ಗೆ ನೀವಿಲ್ಲಿ ನೋಡೋದು, ಕಂಪ್ನಿ ಬಗ್ಗೆ ನೋಡೋದಾದರೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಮಗೆ ಅಬೌಟ್ ದ ಜಾಬ್ ಅನ್ನೋ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಜಾಬ್ ಟೈಟಲ್ ಬಂದು ಆಪರೇಷನ್ ಅಸೋಸಿಯೇಟು US ರಿಜಿಸ್ಟರ್ಡ್ ಅಂತ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಇಲ್ಲಿ ಹೈಯರಿಂಗ್ನ ನಡೆಸ್ತಾ ಇರೋವಂಥದ್ದು. ಕಂಪ್ನಿ ಬಂದು US ರಿಜಿಸ್ಟರ್ಡ್ ಆಗಿದೆ. ಇನ್ನು ವರ್ಕ್ ಹಾರ್ಸ್ ಬಂದರೆ 9 ರೊಟೇಷ್ನಲ್ ಇರುತ್ತೆ. ಅದು ಬಂದು 5.5 ಡೇಸ್ ಪರ್ ವೀಕ್ ಇರುತ್ತೆ. ಅಂದರೆ ಮಂಡೇ ಟು ಫ್ರೈಡೇ ನಿಮಗೆ ಫುಲ್ ಡೇ ವರ್ಕ್ ಇರುತ್ತೆ, 9 hours ಶಿಫ್ಟ್ ಇರುತ್ತೆ. ಇನ್ನು ಸ್ಯಾಟರ್ಡೆ ನಿಮಗೆ ಹಾಫ್ ಡೇ ವರ್ಕ್ ಇರುತ್ತೆ, ಸಂಡೇ ಕಂಪ್ಲೀಟ್ಲಿ ಆಫ್ ಇರುತ್ತೆ. ಇನ್ನು ಶಿಫ್ಟ್ ಟೈಮಿಂಗ್ಸ್ ನೋಡಿದ್ರೆ ನಿಮಗೆ 3 PM ಇಂದ 12 AM ವರೆಗೂ ನಿಮಗೆ ಕೆಲಸ ಇರುತ್ತೆ, ಅಥವಾ 7 PM ಇಂದ 4 AM ವರೆಗೂ ನಿಮಗೆ ಶಿಫ್ಟ್ಗಳಿರುತ್ತೆ. ಇಲ್ಲಿ ನಿಮಗೆ ಯಾವ ಶಿಫ್ಟ್ ಕಂಫರ್ಟಬಲ್ ಆಗುತ್ತೆ ಅದನ್ನು ತೊಗೊಳ್ಬೋದು. ಅದ್ರ ಜೊತೆಗೆ ಇಲ್ಲಿ ರೊಟೇಷ್ನಲ್ ಕೂಡ ಇರುತ್ತೆ. ಒಂದು ವೀಕ್ ನಿಮಗೆ 3 to 12 ಇದ್ದರೆ, ಇನ್ನು ನೆಕ್ಸ್ಟ್ ವೀಕ್ ನಿಮಗೆ 7 to 4 ನಿಮಗೆ ಶಿಫ್ಟ್ಸ್ ಇರುತ್ತೆ. ಇನ್ನು ಕಂಪ್ನಿ ಬಗ್ಗೆ ಹೇಳೋದಾದರೆ ಇದೊಂದು ಬೆಸ್ಟ್ ಕಂಪ್ನಿ ಅಂತ ಹೇಳ್ತೀನಿ. ಇಲ್ಲಿ ಇಂಡಿಯಾದಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ನಾನು ಇಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ಇದು US ರಿಜಿಸ್ಟರ್ಡ್ ಇದೆ. US ಅಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇರೋವಂಥ ಕಂಪ್ನಿ ಇದು. ಇದು ಹೇಗೆ ಅಂದರೆ ಬುಕ್ ಮಾಡೋದ್ರ, ಅಂದರೆ ಬುಕ್ ಪ್ರಿಂಟ್ ಮಾಡೋದು, ಸ್ಟೂಡೆಂಟ್ಸ್ಗೆ ಸಪ್ಲೈ ಮಾಡೋದು, PDF ಕಳಿಸೋದು, ಆ ರೀತಿಯಾದಂಥ ವರ್ಕ್ನ ಇಲ್ಲಿ ಈ ಕಂಪ್ನಿಯವ್ರು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅದ್ರ ಬಗ್ಗೆನೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಿದ್ರೆ ಲಾರ್ಜೆಸ್ಟ್ ಅಸೋಸಿಯೇಟಿವ್ ಬುಕ್ ಪ್ಲ್ಯಾಟ್ಫಾರ್ಮ್ ಫಾರ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಸ್ಕೂಲ್ಗಳು, ಇಲ್ಲಾಂದರೆ ಹೇಗೆ ಹೇಳ್ತಾರೆ, ಅದು ಹಾಸ್ಟೆಲ್ಸು ಅಥವಾ ಆರ್ಫನೇಜ್ಗಳಿರುತ್ತೆ ಅಲ್ವಾ, ಅಲ್ಲೆಲ್ಲದಕ್ಕೂ ಕೂಡ ಇವರು ಬುಕ್ಸ್ನ ಪ್ರಿಂಟ್ ಮಾಡಿ ಸಪ್ಲೈ ಮಾಡ್ತಾ ಇರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೀವು ಮೇನಾಗಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ಏನು ಅಂದರೆ, ಇಲ್ಲಿ 1 million+ ಸ್ಟೂಡೆಂಟ್ಸ್ ಹೌಸಿಂಗ್ ಅಂಟಿಲ್ ಲಾಸ್ಟ್ 6 courses ಆ್ಯಂಡ್ ಅಕ್ರಾಸ್ 80 cities ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 1 million ಜಾಸ್ತಿ ಜನ ಸ್ಟೂಡೆಂಟ್ಸು ಈ ಬುಕ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದು 6 courses ಬಗ್ಗೆ ಇವರಿಲ್ಲಿ ಬುಕ್ಸ್ನ ರೆಡಿ ಮಾಡ್ತಾ ಇದ್ದಾರೆ. ಅಕ್ರಾಸ್ 80 cities ಇವರ ಬುಕ್ಸು ಅಥವಾ ಸ್ಟೂಡೆಂಟ್ಸು ಯೂಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅವರು ಜಸ್ಟ್ 1 year $1 billion ಇವರಿಲ್ಲಿ ಅರ್ನ್ ಮಾಡಿದ್ದಾರೆ ಪ್ರಾಫಿಟ್ನ. ಹಾಗೆ 18.5 million ಇಲ್ಲಿ ಅವರು ಕ್ಯಾಪಿಟಲ್ ಬಿಟ್ಟು ಪ್ರಾಫಿಟ್ನ ತೊಗೊಂಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಏನಿಲ್ಲ. ಆ ಕಂಪ್ನಿ ಏನು ವರ್ಕ್ ಮಾಡುತ್ತೆ, ಅವರ ಪ್ರಾಫಿಟ್ ಎಷ್ಟಿದೆ, ಹಾಗೆ ಅವ್ರ ಕ್ಯಾಪಿಟಲ್ ಎಷ್ಟಾಗಿತ್ತು ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಇಫ್ ಯು ಆರ್ ಪಾಸಿಬಲ್ ವರ್ಕಿಂಗ್ ಇಂಟರ್ನ್ಯಾಷನಲ್ ಮೊಬೈಲಿಂಗ್ ಆ್ಯಂಡ್ ಲೀವಿಂಗ್ ಸಿಮ್ಲೆಸ್ ಆ್ಯಂಡ್ ಅಕ್ರೆಸ್ ದೆಮ್ ಜಾಯಿನ್ ಅಸ್ ಇನ್ ಬಿಲಿಯಿಂಗ್ ದ ಫ್ಯೂಚರ್ ಆಫ್ ದ ಸ್ಟೂಡೆಂಟ್ಸ್ ಹೌಸಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಗೇನಾದ್ರು ಇಲ್ಲಿ ಇಂಟರ್ನ್ಯಾಷನಲ್ ಮೊಬೈಲಿಂಗ್ ಮತ್ತು ಲೀವಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದು ವರ್ಕ್ ಮಾಡಬೇಕಂತ ಇದ್ದರೆ ಇವ್ರ ಕಂಪ್ನಿಗೆ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಪೊಸಿಷನ್ ಬಂದು ಆಪರೇಷನ್ ಅಸೋಸಿಯೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಲೊಕೇಶನ್ ಬಂದು ರಿಮೋಟ್ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಂತ ಹೇಳಿದ್ದಾರೆ. ಶಿಫ್ಟ್ ಟೈಮಿಂಗ್ಸ್ ಬಂದು
US ಶಿಫ್ಟೇ ಇದಿರುತ್ತೆ, ಅಂದರೆ ರೊಟೇಷ್ನಲ್ ಇರುತ್ತೆ. 5.5 ಡೇಸ್ ಪರ್ ವೀಕ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸ್ಪೀರಿಯನ್ಸ್ ಲೆವೆಲ್ ಬಂದು 0 to 2 years ಇರಬೇಕಂತ ಹೇಳ್ತಾರೆ. ಅಂದರೆ ನೀವು ಫ್ರೆಶರ್ ಆದರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ನೀವು ಮಾರ್ನಿಂಗಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೀವಿ, ನಾವು ಆಮೇಲೆ ಫ್ರೀ ಇದ್ದೀವಿ ಅಂದರೂ ಕೂಡ ಇಲ್ಲಿ ನೀವು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ವರ್ಕ್ನ ಮಾಡ್ಬೋದು. ಹಾಗೆ ಅಪ್ ಟು 3.6 lakhs ಪರ್ ಆ್ಯನಮ್ ನಿಮಗೆ ಸ್ಯಾಲ್ರಿ ಸಿಗ್ತಾ ಇದೆ, ಅದು ಫಿಕ್ಸ್ಡ್ ಆಗಿದೆ. ಇನ್ನು ಕೀಸ್ ರೆಸ್ಪಾನ್ಸಿಬಿಲಿಟೀಸ್ ಏನೇನೆಲ್ಲ ಇರಬೇಕು ಅನ್ನೋದನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಲೀಡ್ ಕನ್ವರ್ಟರ್ ಅಂತ ಹೇಳ್ತಾರೆ, ಅಂದರೆ ನಿಮಗೆ ಕೆಲವೊಂದು ಲೀಡ್ಸ್ನ ಕೊಡ್ತಾರೆ ಅಲ್ವಾ, ಇಷ್ಟು ಸ್ಟೂಡೆಂಟ್ಸ್ಗೆ ಕನ್ವಿನ್ಸ್ ಮಾಡಿ ಅಥವಾ ಇಷ್ಟು ಸಪ್ಲೈನ ಮಾಡಬೇಕು, ಬುಕ್ಕಿಂಗ್ಸ್ನ ತೊಗೊಳ್ಬೇಕಂತ ಅದನ್ನು ನೀವು ಅಚೀವ್ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇನ್ಬೋರ್ಡಿಂಗ್ ಲೀಡ್ಸ್ ಜನರೇಟ್ ದಮ್ ಥ್ರೂ ದ ಬುಕ್ಕಿಂಗ್ ಪ್ರೋಸೆಸ್ ಆ್ಯಂಡ್ ಕನ್ವೆ ಇನ್ ಟು ದೇರ್ ಕನ್ಫರ್ಮ್ ಬುಕ್ಕಿಂಗ್. ಓಕೆ, ಅಂದರೆ ಅವರು ನಿಮಗೆ ಬುಕ್ಕಿಂಗ್ಗೆ ಕಾಲ್ ಮಾಡ್ತಾರೆ ಅಥವಾ ನಿಮಗೆ ಕೆಲವೊಂದು ನಂಬರ್ಸ್ ಕೊಟ್ಟಿರ್ತಾರೆ, ಅವ್ರಿಗೆ ಕಾಲ್ ಮಾಡುವಂಥದ್ದು ಅಥವಾ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಕೊಡುವಂಥದ್ದು, ಆ ಬುಕ್ಕಿಂಗ್ಗಳನ್ನ ನೀವು ಕನ್ಫರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಆಮೇಲೆ ಕಸ್ಟಮರ್ ಇಂಟರಾಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಒನ್ ಸೈಡ್ ಟಾಕ್ ಆಗಿರಬಾರ್ದು, ಅವರು ಕೂಡ ಮಾತಾಡೋದಕ್ಕೆ ಬಿಡಬೇಕು. ಅವ್ರು ಕೇಳಿರೋ ಕ್ವೆಶನ್ಸ್ಗೆ ನೀವು ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಕಸ್ಟಮರ್ ಇಂಟರಾಕ್ಷನ್ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್ ಯೂನಿಕ್ ರಿಕ್ವೈರ್ಮೆಂಟ್ ಆ್ಯಂಡ್ ಪ್ರೊವೈಡ್ ಪಾಸಿಟಿವ್ ಆ್ಯಂಡ್ ರೆಕಮೆಂಡೇಷನ್. ಓಕೆ, ಅಂದರೆ ಇಲ್ಲಿ ಯೂನಿಕ್ ಸ್ಟೂಡೆಂಟ್ಸ್ಗಳಿರ್ತಾರೆ, ಕೆಲವೊಬ್ಬರು ಏನು ತೊಗೊಳ್ಬೇಕಂತಾನೆ ಗೊತ್ತಿರೋದಿಲ್ಲ, ಜಸ್ಟ್ ಯಾರೋ ಹೇಳಿದ್ರು ಇದಕ್ಕೆ ಕಾಲ್ ಮಾಡಿ ಅಥವಾ ಇವ್ರನ್ನ ಕನೆಕ್ಟ್ ಆಗಿ ಅಂತ ಅಂದ್ಬಿಟ್ಟು ಕಾಲ್ ಮಾಡ್ತಾರೆ, ಅಥವಾ ಕನ್ಫ್ಯೂಸ್ಡ್ ಆಗಿರ್ತಾರೆ ಕೋರ್ಸ್ಗಳ ಮಧ್ಯೆ. ಅವ್ರುಗಳ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಬರಬೇಕು, ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಸಜೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡಿರೋ ಹಾಗೆ ಜಸ್ಟ್ 6 ಕೋರ್ಸಸ್ ಇರೋದು ಅಂತ ಹೇಳಿದ್ದಾರೆ. ಸೊ ಜಸ್ಟ್ 6 ಕೋರ್ಸಸಲ್ಲಿ ಅವ್ರಿಗೆ ಯಾವ್ದು ಸೆಲೆಕ್ಟ್ ಆಗುತ್ತೆ ಅದನ್ನು ನೀವು ಅವ್ರಿಗೆ ಕೊಟ್ಟು ಬುಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಮಾರ್ಕೆಟಲ್ಲಿ ಯಾವುದು ಟ್ರೆಂಡ್ ನಡೀತಾ ಇದೆ, ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಹೇಗೆ ಸೇಲ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಬಿಲ್ಡ್ ಇನ್ ಡೆಪ್ತ್ ನಾಲೆಜ್ ಆಫ್ ಸ್ಟೂಡೆಂಟ್ಸ್ ಹೌಸಿಂಗ್ ಪ್ರೊಸೆಸ್ ಪ್ರೈಸಿಂಗ್ ಆ್ಯಂಡ್ ಲೊಕೇಶನ್ ಟು ಆಫರ್ ರೆಸ್ಪೆಕ್ಟ್ ಅಡ್ವೈಸ್. ಓಕೆ, ಅಂದರೆ ಇಲ್ಲಿ ನಿಮಗೆ ಸ್ಟೂಡೆಂಟ್ಸ್ ಹೌಸಿಂಗ್ ಬಗ್ಗೆ ಸ್ವಲ್ಪನಾರ ನಾಲೆಡ್ಜ್ ಇರಬೇಕು ಇನ್ ಡೆಪ್ತ್ ಆಗಿ, ಹಾಗೆ ಹೇಗೆ ಪ್ರೈಸಿಂಗ್ ಮಾಡಬೇಕು ಅಂತ ಗೊತ್ತಿರಬೇಕು, ಲೊಕೇಶನ್ಗೆ ಯಾವುದು ಸೂಟಬಲ್ ಆಗುತ್ತೆ, ಯಾವುದನ್ನ ಸಜೆಸ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಏನಂದರೆ ಅವರು ನಿಮಗೆ ಅವರ ಬುಕ್ಸ್ಗಳನ್ನ ಕಳಿಸ್ಕೊಡ್ತಾರೆ. ಓಕೆನಾ, ಬಂಡಲ್ ಬುಕ್ಸ್ಗಳನ್ನ ಕಳಿಸ್ಕೊಡ್ತಾರೆ. ನೀವು ಅದನ್ನು ಯಾರಿಗೆ ನೀಡಿದೆ, ಇವಾಗ ಶಾಪ್ಗಳು ಅಥವಾ ಕಾಲೇಜ್ಗಳು ಅಲ್ಲೆಲ್ಲ ನೀವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಬೋದು. ಆ ರೀತಿಯ ಆಪರ್ಚುನಿಟಿ ಕೂಡ ಇವರು ಕೊಡ್ತಾರೆ. ಅದಕ್ಕೆಲ್ಲ ನಿಮಗೆ ಸ್ವಲ್ಪ ಮೈಂಡ್ಸೆಟ್ ಇರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಫಾಲೋ ಅಪ್ ಮಾಡಬೇಕು, ಮೇಂಟೈನ್ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ದ ಕ್ಲೈಂಟ್ಸ್ ಥ್ರೂ ಕನ್ಸ್ಟ್ರಕ್ಷನ್ ಟೈಮಿಂಗ್ ಫಾಲೋ ಅಪ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ರಿಲೇಷನ್ಶಿಪ್ನ ಕಸ್ಟಮರ್ಸ್ ಜೊತೆ ಅಥವಾ ಕ್ಲೈಂಟ್ಸ್ಗಳ ಜೊತೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಯಾವುದೇ ರೀತಿ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಹಾಗೆ ಕೊಲಾಬ್ರೇಷನ್ ಇರಬೇಕು, ವರ್ಕ್ ಕ್ಲೋಸ್ಲಿ ವಿತ್ ಮಾರ್ಕೆಟಿಂಗ್ ಆ್ಯಂಡ್ ಸಪೋರ್ಟ್ ಟೀಮ್ ಟು ಆಪ್ರೇಟ್ ದ ಬುಕ್ಕಿಂಗ್ ಪ್ರೋಸೆಸ್ ಆ್ಯಂಡ್ ಎನ್ಹೆನ್ಸ್ ದ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಓಕೆ, ಅಂದರೆ ಇಲ್ಲಿ ಮಾರ್ಕೆಟಿಂಗ್ ಟೀಮ್ ಇರುತ್ತೆ ಅಲ್ವಾ ಕಂಪನೀಲಿ, ಅವ್ರ ಜೊತೆ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಅವ್ರಿಗೆ ಬೇಕಾಗಿರೋವಂಥ ಇನ್ಫಾರ್ಮೇಷನ್ನ ಕೊಟ್ಟು ಬುಕ್ಕಿಂಗ್ ಪ್ರೋಸೆಸ್ಗಳನ್ನೆಲ್ಲ ತೊಗೊಂಡು ನೀವು ಇಲ್ಲಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ವರ್ಕ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡೇಟಾ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅವ್ರು ನಿಮಗೆ ಕೊಟ್ಟಿರೋವಂಥ ಬುಕ್ಸು, ನೀವು ಬುಕ್ಕಿಂಗ್ ಮಾಡಿರೋಂಥರ ಬಗ್ಗೆ ಎಲ್ಲ ಎಷ್ಟು ಮಾಡಿದ್ದೀರಾ, ಅವ್ರು ಎಷ್ಟು ಕೊಟ್ಟಿದ್ರು ಅದನ್ನೆಲ್ಲ ನೀವು ಡೇಟಾನ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. accuracy recording and maintaining all customer interaction enquiries and booking in the CRM system ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ರೆಕಾರ್ಡಿಂಗ್ ಕಾಲ್ ಮಾಡಿರೋದಾಗಿರ್ಬೋದು ಅಥವಾ ಅವ್ರ ಮೆಸೇಜ್ದಿರ್ಬೋದು, ಅದನ್ನೆಲ್ಲ ರೆಕಾರ್ಡಿಂಗ್ಸ್ನ ಮ್ಯಾನೇಜ್ ಮಾಡುವಂಥದ್ದು, ಕಸ್ಟಮರ್ ಇಂಟರಾಕ್ಷನ್ನ ಅಂದರೆ ಕಾಪಾಡ್ಕೊಬೇಕು. ಜೊತೆಗೆ ಎನ್ಕ್ವೈರಿ ಅಥವಾ ಬುಕ್ಕಿಂಗ್ ಮಾಡಿರೋದನ್ನ CRM ಸಿಸ್ಟಮ್ ಅನ್ನೋದು ಹೊಂದಿರುತ್ತೆ, ಅದರಲ್ಲಿ ನೀವು ಫೀಡ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಇದಿಷ್ಟು ನೆಸೆಸಿಟಿ ಅಥವಾ ಇಷ್ಟು ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅವ್ರು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ, ಹೇಗೆ ಮಾಡೋದು, ಹೇಗೆ ಹೇಳಬೇಕು, ಹೇಗೆ ಪ್ರೋಸೆಸ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅವ್ರು ನಿಮಗೆ 1 ವೀಕ್ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ನೀವೇನು ಯೋಚನೆ ಮಾಡುವಂಥದ್ದಿಲ್ಲ, 1 ವೀಕ್ ಟ್ರೈನಿಂಗ್ನ ತೊಗೊಳ್ಳಿ. ನಿಮಗೆ ಓಕೆ ನಾನು ಇದನ್ನು ಮಾಡ್ಬೋದು ಅನಿಸಿದ್ರೆ ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು. ಅದರ ಜೊತೆಗೆ 1 ವೀಕ್ ಟ್ರೈನಿಂಗ್ ಆದಮೇಲೆ ಅವರು ಕೂಡ ನಿಮಗೆ 15 to 20 ಡೇಸ್ ಆಫ್ ಟ್ರೈನಿಂಗ್ ಪೀರಿಯಡ್ನೇ ಇರ್ತಾರೆ. ನಿಮಗೆ ಮಾಡೋಕ್ಕಾಗುತ್ತಾ ಆಗೋದಿಲ್ವಾ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಅಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಥವಾ ಏನೆಲ್ಲ ಕಲಿಬೋದು, ಏನೆಲ್ಲ ಬೇಕಾಗಿದೆ ಅಂತ ತಿಳ್ಕೊಂಡು ನೀವು ವರ್ಕ್ನ
ಮಾಡ್ಬೋದು. ಸೊ ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತ ಕೇಳ್ತಾರೆ. ಆಮೇಲೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರೈಟಿಂಗ್ ಕಮ್ಯುನಿಕೇಷನ್ ವಿತ್ ನೇಟಿವ್ ಇಂಗ್ಲೀಷ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ ಇಂಗ್ಲೀಷ್ ಬರಲೇಬೇಕಾಗಿರುತ್ತೆ, ಬರೆಯೋದಕ್ಕೆ ಓದೋದಕ್ಕೆ ಚೆನ್ನಾಗಿ ಮಾತಾಡೋದಕ್ಕೆ ಬರಲೇಬೇಕು ಅಂತ ಹೇಳ್ತಿದ್ರೆ. ಸ್ಟ್ರಾಂಗ್ ಅಟೆಕ್ಟಿವ್ ಲಿಸನಿಂಗ್ ಸ್ಕಿಲ್ಸ್, ಇಲ್ಲಿ ಕೇಳಿಸ್ಕೊಳೋ ಅಂಥ ತಾಳ್ಮೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅವರೇನೋ ಹೇಳ್ತಾ ಇರ್ತಾರೆ, ನೀವೇನೋ ಹೇಳೋದು ಅಥವಾ ಅವ್ರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಇಂಟರಾಕ್ಟ್ ಮಾಡೋದು, ಆ ರೀತಿಯಾದಂಥ ಕೆಲಸನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಎಫೆಕ್ಟಿವ್ಲಿ ಟೈಮ್ ಮ್ಯಾನೇಜಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಅಬಿಲಿಟಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಟೈಮ್ ಮ್ಯಾನೇಜ್ ಮಾಡಬೇಕು, ಟೈಮ್ ವೇಸ್ಟ್ ಮಾಡದೆ ವರ್ಕ್ ಮಾಡಬೇಕು, ಆರ್ಗನೈಸೇಷನ್ ಅಬಿಲಿಟಿ ಇರಬೇಕು ಅಂತ ಕೇಳ್ತದೆ. ಆಮೇಲೆ ಆಬ್ಜೆಕ್ಟ್ ಹ್ಯಾಂಡಲಿಂಗ್ ಕ್ಲೋಸಿಂಗ್ ಟೆಸ್ಟ್ ಅಂತ ಕೇಳ್ತಾರೆ. ಅಂದರೆ ಆಬ್ಜೆಕ್ಟ್ಸ್ ಏನಾರು ಕ್ವೆಶನ್ಸ್ನ ರೇಸ್ ಮಾಡ್ತಾರೆ ಅಥವಾ ಅವ್ರಿಗೆ ಏನಾರು ಡೌಟ್ಸ್ ಇರುತ್ತೆ, ಅದನ್ನು ಹ್ಯಾಂಡಲ್ ಮಾಡಿ ಅದನ್ನು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನಿಮಗೆ ಬರಬೇಕು. ಹಾಗೆ ಅವ್ರು ಕೊಟ್ಟಿರೋವಂಥ ಆಫರ್ನ ಕ್ಲೋಸ್ ಮಾಡುವಂಥದ್ದು ಟೆಕ್ನಿಕ್ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮಗೆ CRM ಟೂಲ್ಸ್ ಮತ್ತು ಸಿಮ್ಲರ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರು ನಿಮಗೆ ಇಂಟರ್ವ್ಯೂ ಕಾಲ್ ಅಥವಾ ಇಮೇಲ್ ಮಾಡಿದಾಗ ಯಾವ ಟೂಲ್ಸ್ ಎಲ್ಲ ನಿಮಗೆ ಬರಬೇಕಾಗಿರುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ನೀವು ಅದನ್ನು ಜಸ್ಟ್ ಗೊತ್ತಿದ್ದರೆ ಓಕೆ, ಇಲ್ಲ ಅಂದರೆ ಯೂಟ್ಯೂಬ್ ಅಥವಾ ಯಾವುದಾರ ಬೇರೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನೀವು ಕಲಿಬೋದು. ಇಲ್ಲಿ ನಿಮಗೆ ಪೂರ್ ಎಕ್ಸ್ಪೀರಿಯನ್ಸ್ ಇನ್ ಟೆಲಿಸೇಲ್ಸ್ ಆರ್ ಫೀಲ್ಡ್ ಈಸ್ ಅ ಪ್ಲಸ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ನೀವು ಟೆಲಿಸೇಲ್ಸಲ್ಲಿ ಏನಾದ್ರು ವರ್ಕ್ ಮಾಡಿದರೆ ಅಥವಾ ಅದೇ ರಿಲೇಟೆಡ್ ಆದಂಥ ಕಸ್ಟಮರ್ ಸಪೋರ್ಟ್ ಆ ರೀತಿ ರೋಲಲ್ಲಿ ನೀವೇನಾದ್ರು ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇನ್ ರಿಯಲ್ ಎಸ್ಟೇಟ್, ಹಾಸ್ಪಿಟಲ್, ಬಿಸ್ನೆಸ್ ಡೆವಲಪ್ಮೆಂಟ್ ಆರ್ ಕಸ್ಟಮರ್ ಸರ್ವಿಸ್ ಇಸ್ ಪ್ರೊಫೆಷ್ನಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್. ಓಕೆ, ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮಗೆ ರಿಯಲ್ ಎಸ್ಟೇಟಲ್ಲಿ ಏನಾರ ಅಂದರೆ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅಥವಾ ಹಾಸ್ಪಿಟಲಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ರೋಲಲ್ಲಿ ಕಸ್ಟಮರ್ ಸಪೋರ್ಟ್ ಆಗಿ ಅಥವಾ ಸರ್ವಿಸ್ ಆಗಿ ನೀವೇನಾರು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ ಗ್ರ್ಯಾಜುಯೇಟ್ ವಿತ್ ಅಟ್ಲೀಸ್ಟ್ 60% ಇಸ್ ಅಕ್ಯುರಸಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀವು ಗ್ರ್ಯಾಜುಯೇಟ್ ಆಗಿರಬೇಕು. ಇವಾಗ BCom, MBA ಆ ರೀತಿಯಾದಂಥ ಗ್ರ್ಯಾಜುಯೇಟ್ಸ್ PU ಮೇಲಾಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ವಾಟ್ ಯು ವಿಲ್ ಗೆಟ್ ಅಟ್ ಬೇಕಂದರೆ ಇಲ್ಲಿ ನೀವು ಈ ಕಂಪ್ನೀಲಿ ವರ್ಕ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಂಪ್ಲಿಮೆಂಟರಿ ಸ್ಯಾಲ್ರಿ ವಿತ್ ಪರ್ಫಾರ್ಮೆನ್ಸಲ್ ಡಿವೈಸ್ ಕಾಂಪ್ಲಿಮೆಂಟ್. ಓಕೆ, ಇಲ್ಲಿ ನಿಮಗೆ ಸ್ಯಾಲ್ರಿ ಜೊತೆಗೆ ಪರ್ಫಾರ್ಮೆನ್ಸ್ ಮೇಲೆ ನಿಮಗೆ ಬೋನಸ್ ಅಥವಾ ಇನ್ಸೆಂಟಿವ್ ಥರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಆರ್ಸ್ ವಿತ್ ರೊಟೇಷ್ನಲ್ ಶಿಫ್ಟ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಅಂದರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಆರ್ಸ್ ಇರುತ್ತೆ, ಮನೆಯಿಂದ ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಕೊಲಾಬ್ರೇಟ್ ಆ್ಯಂಡ್ ಗ್ರೋ ಆರ್ಗನೈಸಿಂಗ್ ವರ್ಕ್ ಎನ್ವೈರ್ಮೆಂಟ್. ಅಂದರೆ ಮನೆಯಿಂದನೇ ಬೇರೆಯವ್ರ ಜೊತೆ ನೀವು ಕೂಡ ಬೆಳೆಯೋ ಅಂಥ ಅವಕಾಶ ನಿಮಗೆ ಈ ಕಂಪ್ನಿಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಕೆರಿಯರ್ ಅಡ್ವೈಸ್ ಆಪರ್ಚುನಿಟಿ ಇನ್ ಅ ರ್ಯಾಪಿಡ್ ಎಕ್ಸ್ಪೀರಿಯನ್ಸ್ ಗ್ಲೋಬಲ್ ಆರ್ಗನೈಸೇಷನ್. ಇಲ್ಲಿ ನಿಮಗೆ ಕೆರಿಯರ್ ಗ್ರೋತ್ ಚೆನ್ನಾಗಿದೆ ಈ ಕಂಪ್ನೀಲಿ. ಅದು ಏಕೆಂದರೆ ಗ್ಲೋಬಲ್ ವೈಲ್ಡ್ ಅದು ರೀಚ್ ಆಗ್ತಾಯಿದೆ. ಈ ಕಂಪ್ನಿ ಜೊತೆ ನೀವು ಕೂಡ ಬೆಳೀತಾ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮಗೆ ಜಾಯಿನ್ ಅಸ್ ಅಂತ ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಥವಾ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಓದ್ಕೊಂಡು ಆಮೇಲೆ ಇಲ್ಲಿ ನೀವು ತಿಳ್ಕೊಬೋದು. ಇದಿಷ್ಟು ಇವತ್ತಿನ ಈ ಕೆಲಸದ ಕಂಪ್ನಿ ಬಗ್ಗೆ ಅಥವಾ ಈ ಕೆಲಸದ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಲವೊಂದು ಕ್ವೆಶನ್ಸ್ನ ಕೇಳುತ್ತೆ. ಅದನ್ನೆಲ್ಲ ಕೊಟ್ಟು ನೀವು ನೆಕ್ಸ್ಟ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡೋದಕ್ಕೆ ಹೇಳುತ್ತೆ. ಅದು ಕೂಡ ನೀವು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ವಾಟ್ ಈಸ್ ಯುವರ್ ಕರೆಂಟ್ CTC ಅಂತ ಕೇಳಿದೆ. ನಿಮಗೆ ಕರೆಂಟು ಏನಾರು ವರ್ಕ್ ಮಾಡಿದರೆ ನಿಮ್ಮ CTC ಎಷ್ಟಿತ್ತು ಅಂತ ಕೇಳ್ತಾ ಇದೆ. ಅದ್ರ ಪ್ರಕಾರ ನಿಮಗೆ ಸ್ಯಾಲ್ರಿ ಕೂಡ ಡಿಪೆಂಡ್ ಆಗುತ್ತೆ. ನೀವೇನಾರು ಫ್ರೆಷರ್ ಆಗಿದ್ದರೆ ಜಸ್ಟ್ ಇಲ್ಲಿ ಹೇಗೆ ಹೇಳಿದ್ದಾರೆ ಅಲ್ವಾ ಎಷ್ಟು ಕೊಡ್ತೀವಿ CTC ಅಂತ, ನೀವು ಜಸ್ಟ್ ಅಷ್ಟನ್ನೇ ನೀವಿಲ್ಲಿ ಆಗ್ತಾ ಹೋಗ್ಬೋದು. ನಾನು 3.6 ಅಲ್ಲಿ ಎಷ್ಟು ಹೇಳಿದ್ರು ಅಷ್ಟೇ ಹಾಕ್ತಾಯಿದ್ದೀನಿ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂತ ಇದೆ, ಸೇಮ್ 3.6ನೇ ಹಾಕಿ, ಏನೂ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಅಮೌಂಟೇ ಸಿಗುತ್ತೆ ನಿಮಗೆ ಮಂತ್ಲಿ. ಹೌ ಸೂನ್ ಆರ್ ಯು ಜಾಯ್ನಿಂಗ್ ಅಂತ ಕೇಳ್ತಾ ಇದೆ. ಇಮಿಡಿಯೇಟ್ಲಿ ಅಂತ ಹಾಕ್ಬೋದು ನೀವು, ಓಕೆನಾ. ಯಾಕಂದರೆ ಇಮಿಡಿಯೇಟ್ಲಿ ಅಂತ ಹಾಕಿದಷ್ಟು ನೀವು ಇಮಿಡಿಯೇಟ್ಲಿ ಅಂತ ಹಾಕಿದಷ್ಟು ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾಕಂದರೆ ಅವ್ರನ್ನ ಫಸ್ಟು ಅವರು
ಇಂಟರ್ವ್ಯೂ ತೊಗೊಳೋವಂಥದ್ದು ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಸೊ ನೀವು ಆದಷ್ಟು ಇಮ್ಮಿಡಿಯೇಟ್ಲಿ ಅಂತ ಹಾಕಿ, ಅಥವಾ ನಿಮಗೆ ಎಷ್ಟು ಟೈಮ್ ಬೇಕಾಗಿರುತ್ತೆ ಆ ಟೈಮಲ್ಲಿ ನೀವು ಇಲ್ಲಿ ಹಾಕ್ಬೋದು. ಲಾರ್ಜೆಸ್ಟ್ ನಂಬರ್ ದ್ಯಾನ್ 1.0 ಅಂತ ಕೊಡ್ತಾರೆ, ಅಂದರೆ ನೀವು ನಂಬರಲ್ಲಿ ಹಾಕಬೇಕಂತ ಹೇಳಿದ್ದಾರೆ. ಜಸ್ಟ್ 1 ಅಂತ ಹಾಕಿ ಅಷ್ಟೇ. ಓಕೆನಾ. ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ದೇರ್ ಇಸ್ ಅ ನೈಟ್ ಶಿಫ್ಟ್ ರಿಮೋಟ್ ರೋಲ್, ಡು ಯು ಹ್ಯಾವ್ ಅ ಲ್ಯಾಪ್ಟಾಪ್ ಆನ್ ಯೋರ್ ಓನ್ ಅಂತ ಕೇಳ್ತಾ ಇದೆ. ಅಂದರೆ ಇದು ನೈಟ್ ಶಿಫ್ಟ್ ಕೂಡ ಇರುತ್ತೆ, ಮನೆಯಿಂದನೇ ಮಾಡುವಂಥ ಕೆಲಸ. ನಿಮ್ಮ ಹತ್ರ ನಿಮ್ಮ ಸ್ವಂತ ಲ್ಯಾಪ್ಟಾಪ್ ಇದೆ ಅಲ್ವಾ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಎಸ್ ಅಂತ ಕೊಡಬೇಕಾಗಿರುತ್ತೆ. ಇಲ್ಲಿ ಮೊಬೈಲಲ್ಲಿ ಮಾಡುವಂಥ ಕೆಲಸ ಇರಲ್ಲ, ನಿಮ್ಗೆ ಲ್ಯಾಪ್ಟಾಪ್ ಬೇಕೇ ಇರುತ್ತೆ. ಸೊ ಎಸ್ ಅಂತ ಕೊಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರೋವಂಥ ಇಮೇಲ್ ಅಥವಾ ಫೋನ್ ನಂಬರ್ಗೆ ಅವ್ರ ಕಡೆಯಿಂದ ಇಮೇಲ್ ಬರುತ್ತೆ ಅಥವಾ ಕಾಲ್ ಬಂದು ನೀವು ಸೆಲೆಕ್ಟ್ ಆಗಿದ್ದೀರಾ ಅಥವಾ HR ರೌಂಡ್ ಇಂಟರ್ವ್ಯೂ ಆ ರೀತಿಯಾದಂಥ ಪ್ರೋಸೆಸ್ಗಳು ಸ್ಟಾರ್ಟ್ ಆಗುತ್ತೆ. ಆದಷ್ಟು ಇಮೇಲ್ನ ಚೆಕ್ ಮಾಡ್ತಾ ಇರಿ. ಕಂಪ್ನಿ ಕಡೆಯಿಂದ ಇಮೇಲ್ ಬರ್ತಿದ್ದಂಗೆ ನೀವು ರಿಪ್ಲೈ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಅವರು ಕೂಡ ನಿಮಗೆ ಕನೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಲೇಟ್ ಮಾಡಿದಷ್ಟು ನಿಮ್ಮ ಚಾನ್ಸ್ ಬೇರೆಯವ್ರಿಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ಇಮೇಲ್ನ ದಿನ ಚೆಕ್ ಮಾಡ್ತಾ ಬೆಳಗ್ಗೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಚೆಕ್ ಮಾಡಿ ಇಮೇಲ್ಗೆ ತಕ್ಷಣ ರಿಪ್ಲೈ ಮಾಡೋದನ್ನ ನೋಡ್ತಾ ಇರಿ. ಇಲ್ಲಿ ಸ್ವಲ್ಪ ನೆಟ್ ಸ್ಲೋ ಇದೆ, ಸೊ ಅದಕ್ಕೆ ಲೇಟ್ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿದ್ರೆ ನನ್ನ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಅದಾದಮೇಲೆ ನಿಮಗೆ ಇಲ್ಲಿ ಇದೇ ರೀತಿಯಾಗಿ ಶೋ ಆಗುತ್ತೆ. ನಾನು ನಿಮ್ಗೆ ಹೇಳಿದಾಗೆ ನಿಮಗೆ ಇಮೇಲ್ ಅಥವಾ ಕಾಲ್ ಮೂಲಕ HR ರೌಂಡ್ ಅಥವಾ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ, ಜಾಬ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ನ ಕಳಿಸ್ಕೊಡ್ತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಥವಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಈ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಅಪ್ಲೈನ ಮಾಡ್ಬೋದು. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಅದರಿಂದ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇವತ್ತು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.